ನಮ್ಮ ಮಹೇಶ್ ಅಂತ ಸರ್, ಬೆಂಗಳೂರಿಂದ 7ನೇ ತಾರೀಕು 4ನೇ ಆಷಾಢ ಶುಕ್ರವಾರದಲ್ಲಿ ನನಗೆ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಅನ್ನದಾನ ಮಾಡೋ ಅವಕಾಶ ಸಿಕ್ಕಿತ್ತು ಸರ್. ಇದು 22ನೇ ಇಸ್ವಿಯಿಂದ ನಿರಂತರವಾಗಿ 5ನೇ ವರ್ಷ ನಾನು ಅನ್ನದಾಸೋಹ ಮಾಡ್ತಾ ಇರೋದು ಸರ್. ನಾನು 22ರಿಂದ 25ವರೆಗೂ ಹೂವಿನ ಅಲಂಕಾರದ್ದು ಸೌಭಾಗ್ಯ ಸಿಕ್ಕಿತ್ತು ಸರ್, ಸೇವೆ ಮಾಡೋದು. ಬಟ್ ಈ ಸತಿ ನನಗೆ ಹೂವಿನ ಅಲಂಕಾರದ್ದು ಒಂದು ಸಿಕ್ಕಿರಲಿಲ್ಲ, ಅನ್ನದಾನದೊಂದು ಸಿಕ್ಕಿತ್ತು. ಅನ್ನದಾನದ ಸಿಕ್ಕಿದ್ದಾಗ ನಾವು ಅದಕ್ಕೆ ಪ್ರಿಪೇರ್ ಆಗೋದಕ್ಕೆ ಸರ್, ನನಗೆ ಅನ್ನದಾಸೋಹ ಮಾಡಿ ಅಂತ ಶುಕ್ರವಾರ ಮಾಡೋದಕ್ಕೆ ಸೋಮವಾರ ಲೆಟರ್ ಕೊಡ್ತಾರೆ ಸರ್, ನೀವು ಪ್ರಿಪೇರ್ ಆಗಿ ಮಾಡಿ ಅಂತ ಬೆಟ್ಟದಿಂದ ಪ್ರಾಧಿಕಾರದಿಂದ ಕೊಡ್ತಾರೆ. ನಾವು ಅದಕ್ಕೂ ಪ್ರಿಪೇರ್ ಆಗಿ ಬಂದರೆ ಗುರುವಾರ ಸರ್ ನನಗೆ ಪ್ರಾಧಿಕಾರ ಇದರಲ್ಲಿ ಹೋಗಿ ಕೇಳ್ತೀನಿ ನಾನು, ನಮಗೆ ದರ್ಶನಕ್ಕೆ ವ್ಯವಸ್ಥೆ ಏನಾಗಿದೆ, ನಮಗೆ ವೆಹಿಕಲ್ಗೆ ಯಾವ ರೀತಿ ಅಂತ ಕೇಳಿದ್ರೆ ನಮಗೆ ಆಯಿತು, ನೀವು ಬೆಳಗ್ಗೆ 5 ಗಂಟೆಗೆ ಬಂದ್ಬಿಡಿ, ನಾವಲ್ಲಿ ದರ್ಶನಕ್ಕೂ ವ್ಯವಸ್ಥೆ ಮಾಡಿದ್ದೀವಿ, ವೆಹಿಕಲ್ ನಿಮಗೆ ಒಂದು ಪಾಸ್ ಮಾಡಿದ್ದೇವೆ, ಒಂದು ಪಾಸು ನಿಮ್ಮ ಗಾಡಿಗೆ ಅಂತ ಹೇಳ್ಬಿಟ್ಟು ವೆಹಿಕಲ್ ನಂಬರ್ ತೊಗೊಂಡ್ರು ಸರ್. ನಾವು 5 ಗಂಟೆ ಹಿಂಗೆ ತಾವರೆಕಟ್ಟೆ ಹತ್ರ ಬಂದರೆ ಸರ್, ಅಲ್ಲಿ ನಾಕಾಬಂದಿ ಹಾಕಿದ್ರು ಪೊಲೀಸ್ನವರು. ಅವ್ರನ್ನ ನಾವು ಹೋಗಿ ಕೇಳಿದ್ವಿ, ಹಿಂಗೆ ನಾವು ಅನ್ನದಾಸೋಹ ಮಾಡೋರು ನಮಗೆ ಅಂತ ನಾವು ಲೆಟರ್ನು ತೋರಿಸಿದ್ವಿ ಸರ್. ನಮಗೆ ಏನೋ ಪಾಸ್ ಹಾಕಿ ಕೊಟ್ಟಿದ್ದಾರಂತೆ, ಕಮಿಷನರ್ ಆಫೀಸ್ಗೆ ಏನೋ ಕಳಿಸಿದಾರಂತೆ ಸರ್, ನಮ್ಮ ವೆಹಿಕಲ್ ನಂಬರು ಅಂತ ಹೇಳಿದ್ರೆ ಸರ್ 30 ನಿಮಿಷಕ್ಕೆ ಹೆಚ್ಚು ಕಾಲ ತರದು ನಿಲ್ಸ್ಕೊಂಡು ನಮಗೆ ಬಿಟ್ಟೇ ಇಲ್ಲ ಸರ್. ಕೊನೆಗೆ ಸರ್ ಕೈಯಲ್ಲಿರೋ ಮೊಬೈಲಲ್ಲಿ ವೆಹಿಕಲ್ ನಂಬರ್ ನೋಡೋದಕ್ಕೆ 30 ನಿಮಿಷ ತೊಗೊಂಡಿದ್ದಾರೆ ಸರ್. ಕೊನೆಗೆ ಅಲ್ಲೇ ಇದ್ದವರೊಬ್ರು ಹೌದು ಇವ್ರದ್ದು ಗಾಡೀಲಿ ಪಾಸ್ ಇದೆ ಅಂತ ಹೇಳ್ಬಿಟ್ಟು ಕಳಿಸ್ಕೊಂಡು ಕೊಟ್ಟರು ಸರ್. ಅಲ್ಲಿಂದ ಮುಗಿಸ್ಕೊಂಡು ನಾವು ಮೇಲ್ಗಡೆ ದರ್ಶನಕ್ಕೆ ಅಂತ ಬಂದೆ ಸರ್. ಅಲ್ಲಿ ತಿರ್ಗಾ ಪೊಲೀಸ್ ಅವರು ತಡೆದು ನಿಲ್ಸಿದ್ರು. ಅಲ್ಲಿ ರೂಪಾ ಮೇಡಮ್ ಬಂದ್ರು ಸರ್. ಆಗ ರೂಪಾ ಮೇಡಮ್ ಬಂದು ನಿಮ್ಮನ್ನೆಲ್ಲ ಯಾರಿಲ್ಲಿ ಬರಕ್ಕೆ ಹೇಳಿದ್ದು ಅಂತ ನನ್ನನ್ನೇ ಕೇಳಿದ್ರು ಸರ್. ಮೇಡಮ್ ನಾವು ದಾಸೋಹದವರು ಅಂತ ಲೆಟರ್ ತೋರಿಸಿದ್ರೆ, ಹಾಗಾದ್ರೆ ನೀನು ಒಬ್ಬ ಒಳಗಡೆಗೆ ನಮ್ಮ ಫ್ಯಾಮಿಲಿಯವ್ರನ್ನ ನಮ್ಮ ಫ್ಯಾಮಿಲಿ ಮುಂದೆ, ನಮ್ಮ ಬಂದಿರೋ ಸ್ನೇಹಿತರ ಮುಂದೆ ಸರ್ ತುಂಬಾ ಮರ್ಯಾದೆ ತೆಗೆದ್ರು ಸರ್. ಕೊನೆಗೆ ಅವ್ರನ್ನ ಎಲ್ಲ 2,000 ರೂಪಾಯಿ ಟಿಕೆಟ್ ತಗೊಂಡು ಅಲ್ಲಿ ದರ್ಶನ ಕಳಿಸ್ಕೊಂಡು ಕೊಟ್ಟೆ ಸರ್. ನಾನು ದರ್ಶನ ಮಾಡ್ಕೊಂಡ್ಬಂದು 7:30 ಸರ್ ನಾವು ಟಿಫನ್ ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಿದ್ರೆ ಕಿಚನ್ ಅಲ್ಲಿ ಏನೋ ಕೂಗಾಟ ಕಿಚ್ಚಾಟ ಆದಂಗೆ ಆಯ್ತು ಸರ್. ನಾವಲ್ಲಿ ಏನು ಅಂತ ಹೋಗಿ ನೋಡಕ್ ಹೋದೆ ಸರ್, ಯಾರೋ ಒಬ್ರು ವೆಹಿಕಲ್ ನಲ್ಲಿ ಬಂದು ದೊಡ್ಡ ಬಾಕ್ಸ್ಗಳಿಗೆ ತಿಂಡಿ ತುಂಬ್ಕೊಂತ ಇದ್ರಂತೆ. ನಮ್ಮವರಲ್ಲಿ ಉಸ್ತುವಾರಿ ಕೊಟ್ಟಿರಂತ ನಾನು ಮುಕುಂದ ಅನ್ನೋರ್ನ ಕೇಳವ್ರೆ, ಯಾರಪ್ಪ ನೀವು, ಏನಕ್ಕಪ್ಪ ಅಂತ ಹೇಳಿದ್ರೆ ನಾವು ಪೊಲೀಸ್ನವರು, ನೀನ್ ಯಾವನ ನಮ್ಮನ್ನು ಕೇಳಕ್ಕೆ ಅಂತ ಅವ್ನು ಹಿಡ್ಕೊಂಡು ದೂಡವ್ರೆ ಸರ್ ಮುಕುಂದನ ಅನ್ನೋರ್ನ. ನೀವು ಸಿವಿಲ್ ಡ್ರೆಸ್ ಅಲ್ಲಿ ಇದ್ದಾಗ ನೀವು ಪೊಲೀಸ್ ಅವರು ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಅವ್ನು ಕೇಳಿದಾಗ, ಅಲ್ಲೇ ಯಾರೋ ರಘು ಅಂತ ಒಬ್ರು ಅವ್ರು ಡ್ರೆಸ್ ಹಾಕೊಂಡಿದ್ದು ಸರ್, ಅವ್ರು ಬಂದು ಇವರು ಸಿಕ್ಕಾಪಟ್ಟೆ ದೌರ್ಜನ್ಯ ಮಾಡಿದ್ದಾರೆ ಸರ್. ಅವರು ನಿನ್ನೆ ಅವತ್ತಿನ ಬೆಳಿಗ್ಗೆ ಸರ್. ಅದಾದ್ಮೇಲೆ ತಿರ್ಗಾ